ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಮ್ಮ ಬಿಗ್ ಬಾಸ್ ಮನೆ ಸಂಡೇ ದಿವಸ ಏನೆಲ್ಲ ನಡೀತು ಅಂತ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಬನ್ನಿ, ಸ್ಟಾರ್ಟಿಂಗ್ ನಮ್ಮ ಮೋಹನ್ ಅಂಕಲ್ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಜ್ ಅಲ್ಲಿ ಇದ್ರು. ಏನಪ್ಪಾ ಅಂದ್ರೆ ಅವ್ರಿಗೆ ಫಿನಾಲೆ ಮಿಡ್ ನೈಟ್ ಅಲ್ಲಿ ಎಲಿಮಿನೇಷನ್ ಇದೆ ಅಂತ ಹೇಳಿದ್ರಲ್ವಾ ಬಿಗ್ ಬಾಸ್. ಸೊ ಅದಕ್ಕೆ 2 ದಿವಸ ಸಾಕು ಫೈನಲ್ಗೆ ವೋಟ್ ಮಾಡಕ್ಕೆ ಅಂತ ಮೋಹನ್ ಅಂಕಲ್ ಫುಲ್ ಕನ್ಫ್ಯೂಸ್ ಸ್ಟೇಜ್ ಅಲ್ಲಿ ಇದ್ರು. ಸೊ ನಾನು ಮೋಹನ್ ಅಂಕಲ್ ಏನ್ ಹೇಳ್ತೇನೆ ಅಂದ್ರೆ, ತಲೆ ಕೆಡ್ಸ್ಕೊಬೇಡಿ ಮೋಹನ್ ಅಂಕಲ್, ಜನಗಳು ವೋಟ್ ಮಾಡಂಗಿದ್ರೆ 1 ದಿವಸ ಸಾಕು, 2 ದಿವಸ 3 ದಿವಸ ಬೇಜಾನ್ ಆಯ್ತು, ನೀವೇ ಗೆಲ್ತೀರಾ, ನಿಮ್ ಫ್ಯಾನ್ಸ್ಗಳು ಇಷ್ಟಪಟ್ರೆ. ಗೊತ್ತಾಯ್ತಾ ಮೋಹನ್ ಅಂಕಲ್, ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಅತಿಥಿ ಸರ್ಕಾರದ ಬಗ್ಗೆ ಮಾತುಕತೆ ಮಾಡಿದ್ರಲ್ಲ, ಅದೇ ಸರಿ ಅತಿಥಿ ಸರ್ಕಾರ ಮಾಡಿಲ್ಲ ಓಲ್ಡ್ ಕಂಡೀಷನ್ ಬಂದಾಗ ಅಂತ. ಸೊ ಮೋಹನ್ ಅಂಕಲ್ ಅವ್ರು ಮಾತಾಡೋಣ ಅಂತ ಇದ್ರಂತೆ, ಇನ್ನೇನ್ ಮಾತಾಡ್ಬೇಕು ಜನಗಳಿಗೆಲ್ಲ ಅವ್ರ ಪರವಾಗಿ ಅಂತ ಇದ್ರಂತೆ. ಬಟ್ ಮೋಹನ್ ಅಂಕಲ್ ಮಾತಾಡಕ್ ಹೋಗ್ಲಿವಂತೆ, ಯಾಕಂದ್ರೆ ಅದಂತ ಡಿಸ್ರೆಸ್ಪೆಕ್ಟ್ ತೋರಿಸ್ಬಿಡ್ತಂತೆ ಬಿಗ್ ಬಾಸ್ಗೆ. ಮಾತಾಡ್ಬೇಕಾಗಿತ್ತು ಮೋಹನ್ ಅಂಕಲ್, ಅಲ್ಲಿ ಪಂಚಾಯತಿ ಕಟ್ಟಿರೋದೇ ಮಾತಾಡಿ ಅಂತ, ನೀವು ಮಾತಾಡಿಲ್ಲ, ತಪ್ಪು ನಿಮ್ದೇನೆ. ಸೊ ಇದಾದ್ಮೇಲೆ ಏನಪ್ಪಾ ನಡೀತು ಅಂದ್ರೆ, ನಮ್ ಬಿಗ್ ಬಾಸ್ ಮನೆಗೆ ಪ್ರೆಸ್ ಅವ್ರು ಬಂದಿದ್ರು ಇವತ್ತು. ಒಂದು 4 ಜನ ಬಂದಿರೋದು, ಯಾವ ಚಾನಲ್ ಅಂತ ಯಾರು ತೋರಿಸಿಲ್ಲ. ನನಗೆ ಗೊತ್ತಿರೋದ್ರೆ ನಮ್ಮ ಸೋಮಣ್ಣ ಮಾಚವಾಡ ಅವರೊಬ್ಬರೇ ಗೊತ್ತಿರೋದು, ಮಿಕ್ದವರೆಲ್ಲ ಯಾರು ನನಗೆ ಅಷ್ಟು ಪರಿಚಯ ಇಲ್ಲ, ಆಯ್ತಾ. ಸೊ ಅವರು ಕ್ವಶನ್ ಕೇಳಿ ಶುರು ಮಾಡಿದ್ರು. ಏನಪ್ಪಾ ಅಂದ್ರೆ, ಫಸ್ಟ್ ಕ್ವಶನ್ ಕೇಳಿದ್ರು ಮೋಹನ್ ಅವ್ರಿಗೆ, ಮೋಹನ್ ಅವರೇ ನೀವು ಪ್ರಥಮ್ ಏನ್ ಮಾಡೋ ತಪ್ಪಿಸ್ಬಿಡ್ತಾರೆ, ಏನ್ ಮಾಡೋ ಕ್ಷಮಿಸ್ಬಿಡ್ತಾರೆ ಬಿಡ್ರಿ ಅಂದ್ರಲ್ಲ ಬಿಗ್ ಬಾಸ್ ಬಗ್ಗೆ. ಅಂದ್ರೆ ಪ್ರಥಮ್ ಯಾರು ಹೊಡೆದು ಕೂಡ ಕ್ಷಮಿಸ್ಬಿಡ್ತಾರೆ ಬಿಗ್ ಬಾಸ್ ಅಲ್ಲ, ನಿಮ್ಗೆ ನಂಬಿಕೆ ಇಲ್ವಾ ಬಿಗ್ ಬಾಸ್ ಮೇಲೆ ಮೋಹನ್ ಅಂತ ಕೇಳಿದ್ರು. ಕರೆಕ್ಟಾಗಿ ಕೇಳಿದ ಕ್ವಶನ್ ಮೋಹನ್ ಅವ್ರ ಹತ್ರ ಅಂದ್ರು. ಸೊ ಅದಕ್ಕೆ ಮೋಹನ್ ಹೇಳಿದ್ರು, ಆ ತರ ನಾನು ಹೇಳಿಲ್ಲ ಅಂತ ಮಾಮೂಲಿ ಅದಕ್ಕೆ ಶುರು ಮಾಡಿದ್ರು. ಆತರ ನಾನು ಹೇಳಿಲ್ಲ ಪ್ರಥಮ್ಗೆ ಅಂತ, ಅವ್ನು ಏನ್ ಮಾಡೋ ನಡೆಯುತ್ತೆ ಅಂತ ನಾನು ಇದ್ರಲ್ಲಿ ಹೇಳ್ದೆ ಅಂತ ಮೋಹನ್ ಅಂಕಲ್ ಜಸ್ಟಿಫಿಕೇಶನ್ ಕೊಟ್ಟರು. ಅದೇ ಜಸ್ಟಿಫಿಕೇಶನ್ ನನ್ಗೇನೋ ಇಷ್ಟ ಆಗಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇನ್ನೊಂದು ಕ್ವಶನ್ಗಳು ಕೇಳೋ ಇಲ್ಲ ಕನೆಕ್ಷನ್ಗಳೆಲ್ಲ. ಶಾಲಿನಿ ಅವ್ರಿಗೆ ಕ್ವಶನ್ ಬಂತು ಒಂದು. ಏನಪ್ಪ ಕ್ವಶನ್ ಬಂತು ಅಂದ್ರೆ, ಶಾಲಿನಿ ಅವರೇ ನೀವೇನೋ ಕ್ವಶನ್ ಹೇಳಿದ್ದೀರಾ, ಆಚೆ ಬಂದ್ಮೇಲೆ ಯಾರಾದ್ರೂ ಬಿಗ್ ಬಾಸ್ ಮನೆಗೆ ಕಷ್ಟ ಇತ್ತು ಅಂತ ಹೇಳಿದ್ರೆ, ಸುಲಭವಾಗಿತ್ತು ಆರಾಮಾಗಿ ಪಿಟಿಂಗ್ ಮಾಡ್ಕೊಂಡ್ ಬಂದ್ರಿ ಅಂತ ಹೇಳಿದ್ರೆ ಡಬಕ್ ಅಂತ ಬುದ್ಬಿಡ್ತೀನಿ ಅಂತ ಹೇಳಿದ್ರಿ ಅಂತ ಕೇಳಿದ್ರು ಶಾಲಿನಿ ಅವ್ರನ್ನ. ಸೊ ಅದಕ್ಕೆ ಶಾಲಿನಿ ಅವ್ರು ಹೇಳಿದ್ರು, ಇಲ್ಲ ಆತರ ಹೇಳಿಲ್ಲ, ನಾನು ಸುಮ್ಮನೆ ತಮಾಷೆಗೆ ಮಾತಾಡಿದ್ರೆ ಮಾಡಿದ್ ಹೇಳಿದ್ರು ಅಂತ ಹೇಳಿದ್ರು. ಆಮೇಲೆ ರೇಖಾ ಅವ್ರನ್ನ ಕೂಡ ಕೇಳಿದ್ರು. ರೇಖಾ ಅದೇ ಮಾಮೂಲಿ ಎಲ್ಲರೂ ಕೇಳೋ ಕ್ವಶನ್ ಪ್ರೆಸ್ ಅವರು ಕೇಳಿದ್ರು, ನೀವೇನ್ ಟಾಸ್ಕ್ ಮಾಡೋದಲ್ಲಿ ಬಂದಿದ್ದೀರಾ ಇಲ್ಲಿವರೆಗೂ ಅಂತ ಕೇಳಿದ್ರು. ಸೊ ಅದಕ್ಕೆ ಆತರ ಎಲ್ಲ ಏನಿಲ್ಲ, ನಾನು ತುಂಬಾ ಮಾಡಿದ್ದೀನಿ ಅಂತ ರೇಖಾ ಮೇಡಮ್ ಅವರು ಹೇಳಿದ್ರು. ಆಮೇಲೆ ಏನ್ ವಿಷಯ ಗೊತ್ತಾ, ರೇಖಾ ಮೇಡಮ್ ಅವರು ಅವ್ರ ಮಕ್ಕಳನ್ನ ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಮಾಡ್ತಾರಂತೆ. ಫ್ರೆಂಡ್ಸ್, ಚಪ್ಪಾಳೆ ಹೊಡಿಲೇಬೇಕು, ಯಾಕಂದ್ರೆ ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಮಾಡೋದು ತುಂಬಾ ಕಷ್ಟ. ಸೊ ರೇಖಾ ಮೇಡಮ್ ಅವರು ಅವ್ರ ಮಕ್ಕಳನ್ನ ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳೋಣ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇನ್ನೂ ಕ್ವಶನ್ಗಳು ಬರ್ತಾ ಇತ್ತು, ಇರೋ ಕಂಡೀಷನ್ಗಳು ಆನ್ಸರ್ ಮಾಡ್ತಾ ಇದ್ರು. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಏನಪ್ಪಾ ಅಂದ್ರೆ, ನಮ್ಮ ಮೋಹನ್ ಅವ್ರನ್ನ ಕೇಳಿದ್ರು ಪ್ರೆಸ್ ಅವರು, ನೀವು ಕಷ್ಟಪಡ್ತಿದ್ದೀರಾ ಅಂತಿದ್ರಲ್ಲ, ನೀವು ನಮ್ಮ ಬಾರ್ಡರ್ ಕೈ ಅಂತ ಸೋಲ್ಜರ್ಸ್ಗಿಂತ ಕಷ್ಟಪಡ್ತಿದ್ದೀರಾ ಅಂತ ಹೇಳಿದ್ರು. ಸೊ ಅದಕ್ಕೆ ಮೋಹನ್ ಅಂಕಲ್ ಏನೋ ಹೇಳಿದ್ರಪ್ಪ ಅಂತ ನಂಗೆ ಸರಿ ಗೊತ್ತಾಗಿಲ್ಲ, ಅವರಷ್ಟೇನೋ ಅಂತ ಎಲ್ಲ ಹೇಳಿದ್ರು. ಸೊ ಫ್ರೆಂಡ್ಸ್, ನಾವು ಯಾರು ರೆಸ್ಪೆಕ್ಟ್ ಕೊಟ್ಟಿದ್ರು ಪರವಾಗಿಲ್ಲ, ನಾವು ಸೋಲ್ಜರ್ಸ್ಗೆ ಯೋಧರುಗಳಿಗೆ ರೆಸ್ಪೆಕ್ಟ್ ಕೊಡಲೇಬೇಕು, ಗೊತ್ತಾಯ್ತಾ. ನಾವು ಇವತ್ತು ಈ ತರ ಆರಾಮಾಗಿ ಓಡಾಡ್ಕೊಂಡಿದೀವಿ, ನೆಮ್ಮದಿಯಾಗಿ ಬದುಕಿದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಇಂಡಿಯನ್ ಸೋಲ್ಜರ್ಸ್ನೇ. ಸೊ ಅವ್ರಿಗೆ ಕೈ ಮುಗಿದು ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಆಮೇಲೆ ಇನ್ನೊಂದು ಮ್ಯಾಟರ್ ಹೇಳಿದ್ದು ಏನಪ್ಪಾ ಅಂದ್ರೆ, ಪ್ರಥಮ್ ಹುಚ್ಚ, ಪ್ರಥಮ್ ಮೆಂಟಲ್, ಪ್ರಥಮ್ಗೆ ಕೌನ್ಸಿಲಿಂಗ್ ಕೊಡಿಸ್ಬೇಕು, ಬರೀ ಪ್ರಥಮ್ ಬಗ್ಗೆನೇ ಈ ತರ ಹೇಳ್ತಿದ್ದೀರಾ ಅಂತ ನಮ್ಮ ಪ್ರೆಸ್ ಅವ್ರು ಕೇಳಿದ್ರು. ಸೊ ಅದಕ್ಕೆ ಅಲ್ಲಿ ಮೋಹನ್ ಅಂಕಲ್ ಹೇಳಿದೇನಂತ ಆನ್ಸರ್ ಕೊಟ್ಟರು ಅಂದ್ರೆ, ಇಲ್ಲ ನಂಗೆ ಪ್ರಥಮ್ ಒಂಥರ ಮಗು ತರ, ಮಗ ತರ, ತಮ್ಮನ್ ತರ, ಅಣ್ಣನ್ ತರ ಅಂತ ಬೇಜಾನ್ ಬಿಲ್ಡಪ್ ಕೊಟ್ರು ಮೋಹನ್ ಅಂಕಲ್. ಅದ್ ಯಾವ ತರ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಪ್ರಥಮ್ ಕಂಡ್ರೆ ಅವ್ರಿಗೆ ತುಂಬಾ ಇಷ್ಟ ಅಂತೆ. ಇಷ್ಟ ಇರೋರ ಬಗ್ಗೆ ಯಾರು ಹುಚ್ಚ ಗಿಚ್ಚ ಅಂತ ಹೇಳ್ತಾರ ನೋಡಿ. ಅಲ್ಲಿರೋ ಕಂಡೀಷನ್ ನಾನು ಹೇಳ್ತಾ ಇರೋದು, ಒಬ್ಬ ಕನ್ನಡಿಗಾಗಿ ಪ್ರಥಮ್ ಇದ್ದಾನೆ, ಅವನ್ಗೆ ಮುಂದೆ ಬೇಜಾನ್ ಫ್ಯೂಚರ್ ಇದೆ. ಸೊ ಅವನ ಬಗ್ಗೆ ನೀವು ಹುಚ್ಚ ಅಂತ ಪೋರ್ಟ್ರೇಟ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಅವ್ನು ಹುಚ್ಚ ಅಂತೂ ಅಲ್ವೇ ಅಲ್ಲ, ಗೊತ್ತಾಯ್ತಾ. ಅವ್ನು ಹುಚ್ಚ ಆಗಿದ್ರೆ ನೀವು ಯಾರನ್ನೂ ಅಲ್ಲಿ ಬಿಡ್ತಾ ಇರಲ್ಲ, ವಾಡದ ಕಚ್ಚಿ ಬಿಟ್ಬಿಟ್ಟಿರೋ ನಿಮ್ಗೆಲ್ಲಾರ್ಗು. ಸೊ ಪ್ರಥಮ್ ಬಗ್ಗೆ ಹುಚ್ಚ ಅಂತ ಹೇಳ್ತೀರಾ ಅಂತ ಹೇಳಿದ್ರು, ಅದಂತೂ ತುಂಬಾ ತುಂಬಾ ಖಂಡಿಸ್ಲೇಬೇಕು ಫ್ರೆಂಡ್ಸ್, ಯಾಕಂದ್ರೆ ಪ್ರಥಮ್ ಅಂತೂ ಹುಚ್ಚ ಅಲ್ಲ, ಗೊತ್ತಾಯ್ತಾ. ಅವ್ನು ಹುಚ್ಚ ಆಗಿದ್ರೆ ಅವ್ರಿಗೆ ಇವಾಗ ಗೊತ್ತಾಗಲ್ಲ ಫ್ರೆಂಡ್ಸ್, ಅವ್ನು ಹುಚ್ಚನೋ ಇಲ್ವೋ ಅಂತ. ಫೈನಲಲ್ಲಿ ಪ್ರಥಮ್ನ ನಿಂತ್ಕೊಂಡಿರ್ತಾನಲ್ಲ, ಆಚೆ ಬಂದು ಪ್ರಥಮ್ ಕಪ್ಪೆತ್ಕೊಂಡ್ ಬರ್ತಾನಲ್ಲ, ಅವಾಗ ಇವ್ರಿಗೆಲ್ಲ ಗೊತ್ತಾಗುತ್ತೆ ಅವ್ನು ಹುಚ್ಚನೋ ಇಲ್ವೋ ಅಂತ. ಹಂಗಂತ ನಾನು ಪ್ರಥಮ್ ಸಪೋರ್ಟ್ ಮಾಡ್ತಾ ಇದೀನಿ ಅಂತ ಅಲ್ಲ. ಸೊ ಬಿಡಿ ಫ್ರೆಂಡ್ಸ್. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಅದೇ ಕ್ವಶನ್ ಮಾಮೂಲಿ ಗೊತ್ತಲ್ಲ. ಆಮೇಲೆ ಪ್ರಥಮ್ಗೆ ಕ್ವಶನ್ ಕೇಳಿದ್ರು, ಅಲ್ಲಿರೋ ಪ್ರೆಸ್ ಅಲ್ಲಿ ಯಾರೊಬ್ಬ ಬಂದ ಫ್ರೆಂಡ್ಸ್ ಪ್ರೆಸ್ ಅಲ್ಲಿ, ಅವ್ನು ಯಾರೋ ವಾಲೆ ಇಟ್ಕೊಂಡು ಒಳ್ಳೆ ಇವ್ರು ಇದ್ದಂಗಿದ್ದ, ಗ್ರೀನ್ ಶರ್ಟ್ ಹಾಕೊಂಡಿದ್ದ, ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಾ. ಅವ್ನು ಪ್ರಥಮ್ ಏನ್ ಮಾತಾಡಿದ್ರು ಉಲ್ಟಾ ಮಾತಾಡ್ತಾ ಇದ್ದ. ಮೋಸ್ಟ್ಲಿ ಯಾರೋ ಕಳ್ಸಿರ್ಬೇಕು ಅಂತ ಅನ್ಸುತ್ತೆ, ನನ್ಗೇನೋ ಡೌಟ್, ಬಟ್ ಪಕ್ಕ ಇಲ್ಲ. ಏನೋ ಹೇಳಿ ಪ್ರಥಮ್ ಉಲ್ಟಾ ಮಾಡ್ತಾ ಇದ್ದ. ಅವ್ನು ಕ್ವಶನ್ ಕೇಳ್ದ, ಕನ್ನಡಿಗರು ಅಂತಿರಲ್ಲ, ನೀವು ಕನ್ನಡಿಗರಿಗೋಸ್ಕರ ಏನ್ ಮಾಡಿದೀರಾ ಬಿಗ್ ಬಾಸ್ ಮಾಡಕ್ ಮುಂಚೆ ಅಂತ ಪ್ರಥಮ್ ಅವ್ರನ್ನ ಕ್ವಶನ್ ಕೇಳ್ದ. ಸೊ ಪ್ರಥಮ್ ಅದಕ್ಕೆ ಆನ್ಸರ್ ಹೇಳ್ದ, ಅದೇ ಸ್ಟ್ರೈಕ್ ನಡೀತಲ್ವಾ, ಅವಾಗ ಪ್ರಥಮ್ ಬ್ಯಾಂಕ್ ಇದ್ದಿದ್ದು ಬರೀ 6,000 ದುಡ್ಡಿತ್ತಂತೆ. ಸೊ ಅದನ್ನ ತಗೊಂಬಂದು ಹೋಟೆಲ್ ಅಲ್ಲಿ ಹೋರಾಟ ಮಾಡ್ತಿರಲ್ಲ ನಮ್ಮ ಕನ್ನಡಿಗರು, ನಮ್ಮ ಬ್ರದರ್ಸ್ಗಳು, ಅವ್ರಿಗೆಲ್ಲ ಟಿಫನ್ ಕೊಟ್ಬಿಡಿ ಅಂತ ಕೊಟ್ಟೆ ಅಂತ ನಮ್ಮ ಪ್ರಥಮ್ ಹೇಳ್ದ. ಸೊ ಪ್ರಥಮ್ಗೆ ಈ ತರ ಮಾಡಿದ ಕೆಲಸಕ್ಕೆ, ಒಳ್ಳೆ ಕೆಲಸಕ್ಕೆ ಚಪ್ಪಾಳೆ ಹೊಡಿಲೇಬೇಕು, ಹೋಯ್ತಾ, ಓಕೆನಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪ್ರಥಮ್ಗೆ ಇನ್ನೊಂದು ಕ್ವಶನ್ ಕೇಳಿದ್ರು, ನೀವು ಯಾವಾಗ ನೋಡು ಕನ್ನಡಿಗರು ಗೆಲ್ಲು ಅಂತಿರಲ್ಲ, ಸೊ ಕನ್ನಡಿಗರಿಗೋಸ್ಕರ ಏನ್ ಮಾಡ್ತೀರಾ ಒಂದ್ ಪಕ್ಷ ಗೆದ್ರೆ ನೀವು ಅಂತ ಕೇಳಿದ್ರು. ಸೊ ಅವಾಗ ಇವ್ರು ಏನಪ್ಪ ಹೇಳಿದ್ರು ಅಂದ್ರೆ, ಏನ್ ಮಾಡ್ತೀರಾ ಅಂದ್ರೆ ಪ್ರಥಮ್ ಉತ್ತರ ಕೊಟ್ಟರು, ನಮ್ ಕಡೆ ಅದೇನೋ ಇಲ್ಲ, ನಾನು ಕನ್ನಡಿಗರಿಗೆ ಅರ್ಪಿಸ್ತೀನಿ ಅಂತ ಹೇಳಿದ್ರು. ದುಡ್ಡು ಕೊಡ್ತೀನಿ ಅಂತ ಏನ್ ಹೇಳಿಲ್ಲ ಪ್ರಥಮ್. ಸೊ ಅರ್ಪಿಸ್ತೀನಿ ನಾನು ಅವ್ರಿಗೆ ಗೆಲುವನ ಅಂತ ಪ್ರಥಮ್ ಅದಕ್ಕೆ ಜಸ್ಟಿಫಿಕೇಶನ್ ಕೊಟ್ರು. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಇದೆ ಅಂದ್ರೆ, ಕ್ವಶನ್ ಆನ್ಸರ್ ನಡೀತಾನೆ ಇತ್ತು. ಇವ್ರು ಕ್ವಶನ್ ಕೇಳ್ತಿದ್ರು ಮೀಡಿಯಾ ಅವರು, ಅದೇನೋ ಒಳ್ಳೆ ನನ್ಗಂತೂ ಅದೆಷ್ಟು ಕ್ವಶನ್ ಕೇಳ್ತಿದ್ರು, ಒಟ್ಟಲ್ಲಿ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ವಶನ್ಸ್ಗಳು ಇತ್ತು, ಒಂದ್ ಸ್ವಲ್ಪ ಡಮ್ಮಿ ಕ್ವಶನ್ಸ್ಗಳು ಇತ್ತು. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಆಯ್ತು ಅಂದ್ರೆ, ನಮ್ಮ ಬಿಗ್ ಬಾಸ್ ಮನೆಗೆ ನಮ್ಮ ಆಪರೇಷನ್ ಅಲ್ಮೇಲಮ್ಮ ಆ ಟೀಮ್ ಅವ್ರು ಎಂಟ್ರಿ ಕೊಟ್ಟರು. ಆ ಟೀಮ್ ಅವ್ರು ಎಂಟ್ರಿ ಕೊಟ್ಟಾಗ ಆ ಟೀಮಲ್ಲಿ
ಅದೇ ನಮ್ಮ ಸಿಂಪಲ್ ಸುನಿ ಇದಾರಲ್ಲ ಅವ್ರು ಡೈರೆಕ್ಷನ್ ಮಾಡ್ತಿರೋಂಥ ಸಿನಿಮಾ. ಆ ಸಿನಿಮಾದಲ್ಲಿ ಏನಪ್ಪಾ ಅಂದ್ರೆ ಫ್ರೆಂಡ್ಸ್ ನಾವೆಲ್ಲ ಹುಡುಕ್ತಾ ಇದ್ವಲ್ಲ ಶಾಲಿನಿಗೆ ಒಬ್ಬರೇ ಫ್ಯಾನ್ ಇರೋದು ಅಂತ ನೀವು ಹೇಳ್ತಾ ಇದ್ರಲ್ವಾ, ಅದೇ ನಂಗೆ ಒಬ್ಬ ವಾಟ್ಸಪ್ ಮಾಡಿದ್ದ. ಆಮೇಲೆ ಇನ್ನೊಬ್ಬ ಫಿಲಮ್ ಹೀರೋ ಅವರು ಕೂಡ ಶಾಲಿನಿ ಅವ್ರ ಫ್ಯಾನ್ ಅಂತ ನೋಡ್ಕೊಳ್ಳಿ, ಅವರೊಬ್ರು ಫ್ಯಾನ್ ಇದ್ದಾರೆ ಶಾಲಿನಿ ಮೇಡಮ್ ಅವ್ರಿಗೆ. ಸೊ ಆಮೇಲೆ ಅವರೆಲ್ಲ ಯಾರು ಗೆಲ್ಬೇಕು ಅಂತ. ಸೊ ಅದಕ್ಕೆ ನಮ್ಮ ಸಿಂಪಲ್ ಸುನಿ ಅವ್ರು ಹೇಳಿದ್ರು ಪ್ರಥಮ್ ಗೆಲ್ತಾನೆ ಅಂತ. ಆಮೇಲೆ ನಮ್ಮ ಶ್ರದ್ಧಾ ದಾಸ್ ಹೀರೋಯಿನ್ ಅವ್ರು ಹೇಳಿದ್ರು ಅವರು ರೇಖಾ ಫ್ಯಾನ್ ಅಂತ, ಬಟ್ ಆದ್ರೂ ಪ್ರಥಮ್ ಗೆಲ್ತಾನೆ, ಯಾಕಂದ್ರೆ ಅವರು ಫೇಸ್ಬುಕ್ ವಾಟ್ಸಪ್ ಎಲ್ಲ ನೋಡ್ತಾ ಇದ್ದಾರೆ, ಸಪೋರ್ಟ್ ತುಂಬಾ ಇದೆ ಪ್ರಥಮ್ಗೆ ಅಂತ ಹೇಳಿದ್ರು. ಇದಾದ್ಮೇಲೆ ಹೀರೋ ಅವರು ತುಂಬಾ ಮಾತುಕತೆ ಮಾಡಿದ್ರು. ಸೊ ಇದೆಲ್ಲ ಆದ್ಮೇಲೆ ಆಪರೇಷನ್ ಆದ್ಮೇಲೆ ನಮ್ಮ ಟೀಮ್ ಅವ್ರಿಗೆ ನಮ್ಮ ಸುದೀಪ್ ಅವರು ಕಂಗ್ರಾಚುಲೇಷನ್ ಹೇಳಿದ್ರು, ಅವ್ರ ಸಿನಿಮಾ ಸಕ್ಸಸ್ ಆಗಲಿ ಅಂತ ಹೇಳಿದ್ರು. ಸೊ ಆಮೇಲೆ ಬಿಗ್ ಬಾಸ್ ಅಲ್ಲಿ ಸುದೀಪ್ ಹೋಗ್ತಾ ಇತ್ತು, ಅದೇನೋ ಒಂದು ಡೈಲಾಗ್ ಹೇಳ್ರಪ್ಪ, ನನಗೂ ಅರ್ಥ ಆಗಿಲ್ಲ, ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ತಿಳ್ಕೊಂತೀನಿ ಫ್ರೆಂಡ್ಸ್. ಅದೇನಪ್ಪ ಅಂದ್ರೆ ಅದೇನೋ ನಿಮ್ಗೆ ಇಷ್ಟಪಡೋರು ಆಚೆ ಬರ್ತಾರೆ ಅಂತ ಹೇಳಿದ್ರು, ಇಷ್ಟಪಡೋದು ಆಚೆ ಬರ್ತಾರೆ ಅಂತ ಗೊತ್ತಿಲ್ಲ, ನಂಗೆ ಅರ್ಥ ಆಗಿಲ್ಲ. ಜನಗಳು ಕೂಡ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಸೊ ವೋಟಿಂಗ್ ಲೈನ್ಸ್ ಎಲ್ಲ ಕ್ಲೋಸ್ ಆಗಿದೆ, ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಏನಾಗುತ್ತೆ ನಾಳೆ ಅಂತ. ಸೊ ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಇವತ್ತಿಂದ ಒಂದು 6 days ಇದೆ ಅಲ್ವಾ ಬಿಗ್ ಬಾಸ್. ಸೊ ನಾನು ಇವತ್ತಿಂದ ಒಂದು ಪೋಲ್ ಕಂಡಕ್ಟ್ ಮಾಡ್ತೀನಿ. ಆ ಪೋಲ್ ಏನಪ್ಪಾ ಅಂದ್ರೆ ನಿಮ್ಗೆ ಇಷ್ಟ ಆಗಿರೋ ಕಂಟೆಸ್ಟೆಂಟ್ಗಳಿಗೆ ನೀವು ವೋಟ್ ಮಾಡ್ಬೋದು. ಸೊ ಅಂದ್ರೆ ವೋಟ್ ಅಂದ್ರೆ ಯಾರು ಗೆಲ್ಬೇಕು ಅಂತ ನಾನು ಡೈಲಿ ಇಬ್ಬಿಬ್ಬರು ಹೆಸರು ಹೇಳ್ತೀನಿ. ಸೊ ನಿಮ್ಮ ಅವರಿಬ್ಬರು ಯಾರು ಗೆಲ್ಬೇಕು ಅಂದ್ರೆ ನೀವು ಲೈಕ್ಸ್ ಹೊಡೆಯೋ ಮುಖಾಂತರ ಡಿಸೈಡ್ ಮಾಡಿ. ಪರಮೇಶ್ವರ್ ನೋಡ್ಕೊಳ್ಳಿ, ಯಾರು ಸಪೋರ್ಟ್ ಶನಿವಾರದೊಳಗಡೆ ಪರಮೇಶ್ವರ್ಗೆ ಗೊತ್ತಾಗ್ಲಿ ಯಾರು ಬಿಗ್ ಬಾಸ್ ವಿನ್ ಆಗ್ಬೇಕು ಅಂತ. ಸೊ ನಿಮ್ಗೆ ಪ್ರಥಮ್ ಗೆಲ್ಬೇಕು ಅಂದ್ರೆ ಲೈಕ್ ಕೊಡಿರಿ, ಶಾಲಿನಿ ಗೆಲ್ಬೇಕಂದ್ರೆ ಡಿಸ್ಲೈಕ್ ಕೊಡಿರಿ, ಓಕೆನಾ? ಗ್ಯಾಪ್ನ ಇಟ್ಕೊಳ್ಳಿ, ಕರೆಕ್ಟಾಗಿ ವೋಟ್ ಮಾಡಿ. ನೀವು ನಮ್ಮ ಲೈಕ್ ಕೊಡಿರಿ. ಪ್ರಥಮ್ ಗೆಲ್ಬೇಕಂದ್ರೆ ಲೈಕ್ಸು, ಶಾಲಿನಿ ಅವ್ರು ಗೆಲ್ಬೇಕಂದ್ರೆ ಡಿಸ್ಲೈಕ್ಸ್. ನಾಳೆಯಿಂದ 6 ಜನದ್ದು ನಾನು ಇದೇ ತರ ವೋಟಿಂಗು ಮಾಡ್ತೀನಿ, ಓಕೆನಾ? ನಿಮ್ಗೆ ಇಷ್ಟ ಇದ್ರೆ ಪಾರ್ಟಿಸಿಪೇಟ್ ಮಾಡಿ. ಬಾಯ್. ನಾಳೆ